ಬಳ್ಳಾರಿಯಲ್ಲಿ ಸಂಸದ ಶ್ರೀರಾಮುಲು ಹೊಸದಾಗಿ ನಿರ್ಮಿಸಿರುವಂತಹ ಮನೆಗೆ ಆಪ್ತ ಗೆಳೆಯ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಅಂತ ಹೆಸರಿಟ್ಟಿದ್ದಾರೆ. ಶ್ರೀರಾಮುಲು ಕನಸಿನ ಮನೆಯನ್ನ ಜನಾರ್ದನ ರೆಡ್ಡಿ ಉದ್ಘಾಟನೆಯನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ಇಬ್ಬರೂ ನಾಯಕರು, ನಾವಿಬ್ಬರು ಕಷ್ಟಪಟ್ಟು ಬೆಳೆದಿದ್ದೇವೆ, ನಮ್ಮ ಸ್ನೇಹ ನಿರಂತರವಾಗಿ ಮುಂದುವರಿಯುತ್ತೆ ಅಂದ್ರು. ಇನ್ನು ಮನೆಗೆ ಅರುಣಾ ಗಾರ್ಡನ್ ಅಂತೇಳಿ ಮನೆಯನ್ನ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಇವತ್ತು ಇಬ್ಬರು ಸ್ನೇಹಿತರು ಬಹಳ ದಿನಗಳ ನಂತರ ಬಳ್ಳಾರಿಯಲ್ಲಿ ಸಿಕ್ಕಿ ಮನೆಯನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಉದ್ಘಾಟನೆಗೆ ತುಂಬಾ ಅದ್ಭುತವಾಗಿ ಮನೆಯನ್ನ ಕಟ್ಟಿಸಿದ್ದಾರೆ. ಆ ಮನೆಯ ಉದ್ಘಾಟನೆಯನ್ನ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ಜೊತೆಗೆ ಅವರ ಪತ್ನಿ ಅರುಣಾ ಅವರು ಕೂಡ ಅಲ್ಲಿದ್ರು, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅದನ್ನ ಉದ್ಘಾಟನೆ ಮಾಡುವಂತಹ ದೃಶ್ಯ, ಜೊತೆಗೆ ಪೂಜೆಯನ್ನ ಕೂಡ ಅಲ್ಲಿ ನೆರವೇರಿಸಿದ್ದಾರೆ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀರಾಮುಲು ಅವರು ಗೃಹ ಪ್ರವೇಶ ಇವತ್ತು ಆಗಿದೆ. ಜಸ್ಟ್ ಇದೊಂದು ಕನಸಿನ ಮನೆ. ಸುಮಾರು 5 ವರ್ಷಗಳ ಕಾಲ ಇವತ್ತು ನಾನು ಇಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಮನೆಯೆಲ್ಲ ರೆಡಿಯಾಗಿದ್ದರೂ ಕೂಡ ಗೃಹ ಪ್ರವೇಶ ಮಾಡುವಂಥ ಒಂದು ಮನಸ್ಸಿಲ್ದಂಗೆ ಅವರು ನನಗೋಸ್ಕರ ಅವರು ಎದುರು ನೋಡಿದ್ದು ನನ್ನ ಭಾಗ್ಯ, ನನ್ನ ಪುಣ್ಯ. ಅಂಥ ಒಂದು ಸ್ನೇಹಿತ ನನಗೆ ಸಿಕ್ಕಿರೋದು. ಒಂದು ಮನೆ ಕಟ್ಟಬೇಕು ಅನ್ನೋಂಥದ್ದು ನನಗೆ ಆಸೆ ಇತ್ತು. ಕಳೆದ 10 ವರ್ಷಗಳ ಹಿಂದ್ಗಡೆ ಈ ಮನೆ ಪ್ರಾರಂಭ ಮಾಡಿದೆ. ಅದು ಏನು ಕಾರಣ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಅದು ನಿಂತು ಹೋಗ್ತಾ ಇತ್ತು. ಇವತ್ತು ಎಲ್ಲೋ ದೇವರ ಆಶೀರ್ವಾದದಿಂದ, ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ನನ್ನ ಮನೆ ಗೃಹ ಪ್ರವೇಶಕ್ಕೆ ಇವತ್ತು ಒಂದು ರೀತಿ ಪಾದಾರ್ಪಣೆ ಮಾಡಿದ್ದೀನಿ. ಗೃಹ ಪ್ರವೇಶನೂ ಕೂಡ ಮಾಡಿದ್ದೀನಿ. ಮುಂಚೆಯಿಂದ ಕೂಡ ನಾನು ಜನಾರ್ದನ್ ರೆಡ್ಡಿಯವರು ಬಗಲಿಗಡೆ ಇದ್ದೀವಿ. ಇದು ಕೂಡ ಈ ಸ್ಥಳಕ್ಕೆ ಅರುಣಾ ಗಾರ್ಡನ್ಸ್ ಅಂತೇಳಿ ಹೆಸರು ಕೂಡ ಇಟ್ಟಿದ್ದೀವಿ. ಮುಂಚೆಯಿಂದ ಕೂಡ ಒಂದು ರೀತಿ ಕಷ್ಟ ಸುಖ, ಗಾಳಿ ಮಳೆ ಬಿಸಿಲು ಎಲ್ಲ ಕೂಡ ಜೊತೆಲಿ ಹಂಚ್ಕೊಂಡಿದ್ವಿ. ಅದೇ ಸನ್ನಿವೇಶದಲ್ಲಿ ಅವರು ಕೂಡ ಬಂದು ನನ್ನ ಮನೆಗೂ ಕೂಡ ಉದ್ಘಾಟನೆಯನ್ನು ಮಾಡಿದರು. ಭಾಳ ಸಂತೋಷ ಅನಿಸುತ್ತೆ. ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನ್ರಿ, ಹೆಂಗಿದೆ ಮನೆ? ಕಾರ್ಯಕ್ರಮ ಹೆಂಗಾಯ್ತು? ಖಂಡಿತವಾಗಿಯೂ ಅರುಣ್, ಆ ಮನೆಯನ್ನ ನೋಡ್ಲಿಕ್ಕೆ ನಿಜಕ್ಕೂ 2 ಕಣ್ಣು ಸಾಲದು ಅನ್ಸ್ಬೋದು. ಅಷ್ಟೊಂದು ಪ್ರಮಾಣದ ಭವ್ಯ ಬಂಗಲೆ ಮಾನ್ಯ ಸಂಸದ ಶ್ರೀರಾಮುಲು ಅವರು ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಶ್ರೀರಾಮುಲು ಅವರು ಕಟ್ಟಿರುವಂತ ಮನೆ ಸುಮಾರು 1.25 ಎಕರೆ ಜಾಗದಲ್ಲಿ ಸ್ವಲ್ಪ ಸಹ ಜಾಗವನ್ನ ಬಿಡದೇನೆ ಅವರು 3 ಅಂತಸ್ತಿನ ಬೃಹತ್ತಾದ ಮನೆಯನ್ನು ಕಟ್ಟಿದ್ದಾರೆ. ಸಂಪೂರ್ಣವಾಗಿ ಏನು ಮುಂಬೈ ಮೂಲದ ಇಂಜಿನಿಯರ್ಗಳು ಆ ಮನೆಯನ್ನ ಪ್ಲಾನ್ ಮಾಡಿ, ಇಂಟೀರಿಯರ್ ಡಿಸೈನ್ ಅನ್ನ ಮಾಡಿ ಆ ಮನೆಯನ್ನ ಒಂಥರ ಭವ್ಯ ಬಂಗಲೆ ತರ ಕಟ್ಟಿದ್ದಾರೆ. ರಾಜಮನೆತನದವರು ಯಾವ ರೀತಿಯಾಗಿ ಊಟ ಮಾಡುವಂತ ವೇಳೆಯಲ್ಲಿ ಅವರ ಮನೆಯಲ್ಲಿರ್ತಕ್ಕಂಥ ರಾಜಮನೆತನದ ಮನೆಯಲ್ಲಿರ್ತಕ್ಕಂಥ ಡೈನಿಂಗ್ ಹಾಲ್ ಏನಿರುತ್ತೆ ಆ ರೀತಿಯಾಗಿ ಅಲ್ಲಿ ಡೈನಿಂಗ್ ಹಾಲ್ ಇದೆ. 6 ಮಾಸ್ಟರ್ ಬೆಡ್ರೂಮ್ಗಳಿವೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಮನೆಯಲ್ಲಿ ಏನಿಲ್ಲ ಅನ್ನೋದೇ ಒಂದು ವಿಶೇಷ ಅಂತ ಹೇಳ್ಬೋದು. ಎಲ್ಲವೂ ಸಹ ಆ ಮನೆಯಲ್ಲಿದೆ. ಅಷ್ಟೊಂದು ಅತ್ಯಾಧುನಿಕವಾಗಿ ಆ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಸಂಸದ ಶ್ರೀರಾಮುಲು ಅವರು. ಆ ಮನೆಯನ್ನ ಕಳೆದ 5 ವರ್ಷಗಳಿಂದ ಅವರು ನಿರ್ಮಾಣ ಮಾಡಿ, ಕಳೆದ 1 ವರ್ಷಗಳ ಹಿಂದೆನೆ ಆ ಮನೆ ಏನು ರೆಡಿ ಆಗಿದ್ರು ಸಹ ಆ ಮನೆಯನ್ನ ಸ್ವತಃ ಆಪ್ತ ಸ್ನೇಹಿತ ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿಯ ಕೈಯಿಂದನೇ ಅವರು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕನಸನ್ನ ಕಂಡಿದ್ರು. ಆ ಕನಸು ಸಹ ಇವತ್ತು ನೆರವೇರಿದೆ ಅಂತ ಹೇಳ್ಬೋದು. ಸ್ವತಃ ಶ್ರೀರಾಮುಲು ಅವರ ಮನೆಯನ್ನ ಜನಾರ್ದನ್ ರೆಡ್ಡಿ ಹಾಗೂ ಅವರ ಪತ್ನಿ ಅರುಣಾ ಲಕ್ಷ್ಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನೂ ವಿಶೇಷ ಏನಂತಂದ್ರೆ ಮಾನ್ಯ ಸಂಸದ ಶ್ರೀರಾಮುಲು ಅವರು ತಮ್ಮ ಮನೆಗೆ ಆಪ್ತ ಸ್ನೇಹಿತನ ಆ ಗೆಳೆತನವನ್ನ ಬಿಂಬಿಸ್ಲಿಕ್ಕೋಸ್ಕರ ಆಪ್ತ ಸ್ನೇಹಿತನ ಪತ್ನಿ ಅರುಣಾ ಏನಿದ್ದಾರೆ ಅವರ ಹೆಸರಿನಲ್ಲಿ ಆ ಮನೆಯನ್ನ ಕಟ್ಟಿ ಇದು ಅರುಣಾ ಗಾರ್ಡನ್ ಅಂತ ಹೇಳಿ ಸ್ವತಃ ಶ್ರೀರಾಮುಲು ಅವರೇ ಹೇಳಿದ್ದಾರೆ. ಹೀಗಾಗಿ ಆಪ್ತ ಸ್ನೇಹಿತನ ಮೇಲಿನ ಇರತಕ್ಕಂಥ ಪ್ರೀತಿಯನ್ನ ಅವರು ತಮ್ಮ ಮನೆ ಮೇಲೆ ಇಡುವ ಮೂಲಕ, ತಮ್ಮ ಮನೆಗೆ ಆ ಹೆಸರನ್ನು ಇಡುವ ಮೂಲಕ ತಮ್ಮ ಗೆಳೆತನವನ್ನ ಬಣ್ಣಿಸಿದ್ದಾರೆ ಅಂತ ಹೇಳ್ಬೋದು ಅರುಣ್. ಓಕೆ ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕರ್ನಾಟಕದಲ್ಲಿ ಕನ್ನಡವಷ್ಟೇ ಅಲ್ಲ, ಎಲ್ಲ ಸ್ಥಳೀಯ ಭಾಷೆಗಳು ಸೊರಗಿ ಹೋಗುತ್ತಿರುವುದು ನಿಜ. ಅದು ತಮಿಳೂ ಹೌದು, ತೆಲುಗು ಕೂಡ ನಿಜ ಆಗತ್ತೆ, ನಾಳೆ ಮಲಯಾಳಂಗೂ ಆಗತ್ತೆ, ಮತ್ತೊಂದಕ್ಕೂ ಆಗತ್ತೆ, ಹಿಂದಿಯನ್ನು ಬಿಟ್ಟು. ಯಾಕಂದರೆ ಹಿಂದಿಯ ವ್ಯಾಪಕತೆ ಜಾಸ್ತಿ ಇದೆ. ತೆಲುಗು, ಮಲಯಾಳಂ ಮತ್ತು ತಮಿಳಿಗೆ ತಡವಾಗಿ ಆಗಬಹುದು ಹೊಡೆತಗಳು, ಬಿಕಾಸ್ ಅವರ ಬೇರುಗಳು ಗಟ್ಟಿಯಾಗಿವೆ ನಮ್ಮದಕ್ಕಿಂತ. ಮಗಳ ಮದುವೆ ನಿಟ್ಟಿನಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ 5 ವರ್ಷಗಳ ಬಳಿಕ ಇವತ್ತು ಬಳ್ಳಾರಿಗೆ ಭೇಟಿ ನೀಡಿದ್ದಾರೆ. ಬಳ್ಳಾರಿ ತಾಲೂಕಿನ ಪಿಡಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ರೆಡ್ಡಿಗೆ ಸುರೇಶ್ ಬಾಬು, ಸೋಮಶೇಖರ್ ರೆಡ್ಡಿ ಸೇರಿ ಬೆಂಬಲಿಗರು ಭರ್ಜರಿ ಸ್ವಾಗತವನ್ನ ನೀಡಿದರು.